ಒಂದು ಸುಂದರ ಪ್ರವಾಸ, ಅನಿರೀಕ್ಷಿತ ಸಾವು, ದ್ವೀಪದ ಆ ಕರಾಳ ರಹಸ್ಯ. ಒಂದು ಹುಡುಗ ಮತ್ತು 5 ಹುಡುಗಿಯರು ಆ ನಿರ್ಜನ ದ್ವೀಪದಲ್ಲಿ ಸಿಕ್ಕಿಹಾಕಿಕೊಂಡಾಗ ಏನಾಯಿತು ಗೊತ್ತಾ? ಇವತ್ತಿನ ಕತೆ ನಿಮ್ಮ ಎದೆ ನಡಗಿಸುವುದು ಗ್ಯಾರಂಟಿ. ಇವತ್ತಿನ ಕತೆ ಶುರುವಾಗುವುದು ಒಂದು ಸುಂದರ ಪ್ರವಾಸದಿಂದ. ರಾಜನ್ ಮತ್ತು ಅವರ ಗೆಳತಿಯರು ಒಂದು ಐಷಾರಾಮಿ ಬೋಟ್ನಲ್ಲಿ ಸಮುದ್ರದ ವಿಹಾರಕ್ಕೆ ಹೊರಡುತ್ತಾರೆ. ನಗುತ್ತಾ, ಸೆಲ್ಫಿ ತೆಗೆಳುತ್ತಾ ಅಲೆಗಳ ಮೇಲೆ ತೇಲುತ್ತಿದ್ದ ಅವರ ಸಂಭ್ರಮಕ್ಕೆ ಭಾರವೇ ಇರಲಿಲ್ಲ. ಆದರೆ ವಿಧಿಯ ಆಟ ಬೇರೆ ಇತ್ತು. ಸಮುದ್ರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಬೋಟ್ನ ಇಂಜಿನ್ ಕೈಕೊಡುತ್ತದೆ. ಹೊಗೆ ಬರುತ್ತಿರುವುದನ್ನು ಕಂಡು ಎಲ್ಲರೂ ಗಾಬರಿಯಾಗುತ್ತಾರೆ. ದಿಕ್ಕು ತೋಚದೆ ಇದ್ದಾಗ ಬೋಟ್ ಸಮೀಪದ ಒಂದು ನಿರ್ಜನ ದ್ವೀಪದ ದಡಕ್ಕೆ ಬಂದು ನಿಲ್ಲುತ್ತದೆ. ಮೊಬೈಲ್ ನೆಟ್ವರ್ಕ್ ಇಲ್ಲ, ಸುತ್ತಲೂ ಯಾರೂ ಇಲ್ಲ. ಆ ಸುಂದರ ಪ್ರವಾಸ ಈಗ ಒಂದು ಭಯಾನಕ ಸವಾಲಾಗಿ ಬದಲಾಗುತ್ತದೆ. ಬೇರೆ ದಾರಿ ಇಲ್ಲದೆ ಅವರು ದ್ವೀಪದ ಒಳಗೆ ನಡೆಯಲು ಶುರು ಮಾಡುತ್ತಾರೆ. ದಿನ ಕಳೆದಂತೆ ಹಸಿವು ಮತ್ತು ಬಾಯಾರಿಕೆ ಕಾಡುತ್ತದೆ. ರಾಜನ್ ಎಲ್ಲರಿಗೂ ಧೈರ್ಯ ತುಂಬುತ್ತಾ ಅವರನ್ನು ನಡೆಸಿಕೊಂಡು ಹೋಗುತ್ತಾ ಇರುತ್ತಾನೆ. ರಾತ್ರಿಯ ಹೊತ್ತು ಚಳಿಯಿಂದ ರಕ್ಷಿಸಿಕೊಳ್ಳಲು ಒಟ್ಟಾಗಿ ಬೆಂಕಿ ಹಾಕಿ ಕುಳಿತುಕೊಳ್ಳುತ್ತಾರೆ. ಈ ಸಂಕಷ್ಟದ ಸಮಯದಲ್ಲಿ ರಾಜನ್ ಮತ್ತು ರಿಯಾ ಪರಸ್ಪರ ಹತ್ತಿರವಾಗುತ್ತಾರೆ. ಅವರಿಬ್ಬರ ಮಧ್ಯೆ ಚಿಗುರಿದ ಪ್ರೀತಿಯನ್ನು ಕಂಡು ಉಳಿದ ಗೆಳತಿಯರಲ್ಲಿ ಕೆಲವೊಮ್ಮೆ ಸಣ್ಣ ಅಸಮಾಧಾನ ಮತ್ತು ಕುತೂಹಲ ಮೂಡುತ್ತದೆ. ಒಂದು ದಿನ ಅವರು ದ್ವೀಪದ ಕಾಡಿನೊಳಗೆ ಅಲೆಯುತ್ತಿರುವಾಗ ಒಂದು ಗುಹೆಯ ದ್ವಾರ ಕಾಣಿಸುತ್ತದೆ. ಕುತೂಹಲದಿಂದ ಒಳಗೆ ಹೋದ ಅವರಿಗೆ ಅಲ್ಲಿ ಕಂಡ ದೃಶ್ಯ ಎದೆ ನಡುಗಿಸುವಂತಿರುತ್ತದೆ. ಅಲ್ಲಿ ಮಣ್ಣಿನಲ್ಲಿ ಹೂತು ಹೋಗಿದ್ದ ಹಳೆಯ ಬ್ಯಾಗ್, ಪತ್ರಗಳು ಮತ್ತು ಮುಖ್ಯವಾಗಿ ಒಂದು ಅಸ್ಥಿಪಂಜರ ಪತ್ತೆಯಾಗುತ್ತದೆ. ಅದರ ಪಕ್ಕದಲ್ಲಿ ಒಂದು ಹಳೆಯ ಡೈರಿ ಕೂಡ ಇರುತ್ತದೆ. ಅದನ್ನು ಓದಿದ ಅವರಿಗೆ ತಿಳಿಯುವುದೇನೆಂದರೆ, ಅವರಿಗಿಂತ ಮೊದಲು ಯಾರೋ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ಮತ್ತು ಅವರಿಲ್ಲಿಂದ ಹೊರಹೋಗಲು ಸಾಧ್ಯವಾಗದೆ ಸಾವನ್ನಪ್ಪಿದ್ದಾರೆ. ಈ ಸತ್ಯ ತಿಳಿಯುತ್ತಿದ್ದಂತೆ ಎಲ್ಲರ ಮುಖದಲ್ಲಿ ಸಾವು ಮತ್ತು ಭಯದ ಛಾಯೆ ಆವರಿಸುತ್ತದೆ. ಗುಹೆಯ ಆ ಭಯಾನಕ ಸತ್ಯ ತಿಳಿಯುತ್ತಿದ್ದಂತೆ ಎಲ್ಲರೂ ಬೆಚ್ಚಿಬಿದ್ದರು. ಸಾವು ಅಷ್ಟು ಹತ್ತಿರದಲ್ಲಿದೆ ಎಂದು ತಿಳಿದ ಮೇಲೆ ಬದುಕುವ ಆಸೆ ಮತ್ತಷ್ಟು ತೀವ್ರವಾಯಿತು. ಆ ರಾತ್ರಿ ಯಾರಿಗೂ ನಿದ್ದೆ ಬರಲಿಲ್ಲ. ಬೆಳಗಿನ ಜಾವ ಸಮುದ್ರದ ದಡದಲ್ಲಿ ನಿಂತಿದ್ದ ರಾಜನ್ ಮತ್ತು ರಿಯಾ ಪರಸ್ಪರ ಸಾಂತ್ವನ ನೀಡಿಕೊಂಡರು. ಭಯದಿಂದ ನಡುಗುತ್ತಿದ್ದ ರಿಯಾಳ ಹಣೆಗೆ ಮುತ್ತಿಟ್ಟು, ಏನೇ ಆದರೂ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ರಾಜನ್ ಭರವಸೆ ನೀಡಿದ. ಅವರಿಬ್ಬರ ಪ್ರೀತಿ ಆ ಕಷ್ಟದ ಸಮಯದಲ್ಲಿ ಮತ್ತಷ್ಟು ಆಳವಾಯಿತು. ರಾಜನ್ ತೋಳಿನಲ್ಲಿ ರಿಯಾ ಸ್ವಲ್ಪ ನೆಮ್ಮದಿ ಕಂಡುಕೊಂಡಳು. ಸ್ವಲ್ಪ ಸಮಯದ ನಂತರ ಸೂರ್ಯನ ಕಿರಣಗಳು ದ್ವೀಪವನ್ನು ಬೆಳಕಿಸಿದಾಗ ಅವರು ಸಮುದ್ರದ ದಂಡೆಯ ಮೇಲೆ ಒಟ್ಟಿಗೆ ನಡೆದರು. ಆ ಕ್ಷಣದಲ್ಲಿ ದ್ವೀಪದ ನಿಗೂಢತೆ ಮತ್ತು ಗುಹೆಯ ಭಯ ಮರೆತು ಹೋಗಿತ್ತು. ಸುಂದರವಾದ ಸಮುದ್ರ ಮತ್ತು ತಾಳೆ ಮರಗಳ ನಡುವೆ ಅವರು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಂಡರು. ಈ ಕಷ್ಟಗಳು ಬೇಗನೆ ಮುಗಿಯುತ್ತವೆ ಮತ್ತು ಅವರು ಬದುಕಿ ಹೊರಹೋಗುತ್ತಾರೆ ಎಂಬ ಆಸೆ ಮೂಡಿತು. ಸಮಯ ಅವರು ಗಜಗಜ ಮಾಡುತ್ತಾರೆ. ಆದರೆ ಈ ಪ್ರೇಮ ಪಕ್ಷಿಗಳ ನೆಮ್ಮದಿ ಹೆಚ್ಚು ಕಾಲ ಉಳಿಯಲಿಲ್ಲ. ಸೂರ್ಯಾಸ್ತದ ಸಮಯವಾಗುತ್ತಿದ್ದಂತೆ ಉಳಿದ ಗೆಳತಿಯರು ರಾಜನ್ ಮತ್ತು ರಿಯಾಳ ಅತಿಯಾದ ಸಾಮೀಪ್ಯವನ್ನು ಗಮನಿಸಿದರು. ಕಾಡಿನ ಮಧ್ಯದಲ್ಲಿ ಎಲ್ಲರೂ ಸಂಕಷ್ಟದಲ್ಲಿದ್ದರೂ ಈ ಇಬ್ಬರು ಮಾತ್ರ ತಮ್ಮದೇ ಲೋಕದಲ್ಲಿದ್ದಾರೆ ಎಂಬ ಭಾವನೆ ಅವರಲ್ಲಿ ಮೂಡಿತು. ಅಸೂಯೆ ಮತ್ತು ಆಕ್ರೋಶ ಹೆಚ್ಚಾಯಿತು. ಎಲ್ಲರೂ ರಿಯಾಳನ್ನು